70 ವರ್ಷ ಮೇಲ್ಪಟ್ಟವ್ರಿಗೆ ಅಂಗವಿಕಲ ಫ್ರೀ ಅಂತ ಕೊಟ್ಟಿದ್ದಾರೆ, ಯಾಕೆ? ಅದು ಯಾರು ಬಡವ, ನಾನು ಒಂದು 10 ವರ್ಷ BIT ಇಂಜಿನಿಯರಿಂಗ್ ಕಾಲೇಜಲ್ಲಿ ಅಟೆಂಡರ್ ಆಗಿದ್ದೆ. ನಾನೇನು ಓದಿಲ್ಲ. 40 ವರ್ಷದಿಂದ ಪಾನಿಪುರಿ ಅಂಗಡಿ ಹಾಕ್ಕೊಂಡು 3 ಜನ ಮಕ್ಕಳು ಇಂಜಿನಿಯರ್ ಓದಿಸಿ, ಒಬ್ಬ ಮಗ ಸೊಸೆ ಕೆನಡಾದಲ್ಲವ್ರೆ, ಒಬ್ಬ ಮಗ ಸೊಸೆ ದುಬೈಲವ್ರೆ, ಮಗಳು ಲಂಡನ್ನಿಂದ ಬರ್ತಾ ಇರ್ತಾಳೆ, ಲಂಡನ್ಗೆ ಹೋಗ್ತಾಳೆ, ಇಲ್ಲೇ ಬರ್ತಾ ಇರ್ತಾಳೆ, ಇಲ್ಲೇ ಇದ್ದಾಳೆ. ಅಳಿಯನು ಲೆಕ್ಚರರು. ಸ್ನೇಹಿತರೆ ನಮಸ್ತೆ, ನಾನು ಗಜಾನನ್. ನಾನು ಇವತ್ತು ಎಲ್ಲಿ ಬಂದಿದ್ದೀನಿ ಅಂತ ಅಂದರೆ, ನಾರ್ಮಲಾಗಿ ಚಾಟ್ಸ್ನ ನಾವು ತಿಂತಾನೆ ಇರ್ತೀವಿ, ಬಟ್ ಈ ಚಾಟ್ಸ್ ಬಂದು ಸ್ಪೆಷಲ್ ಅಂತಲೇ ಹೇಳ್ಬೋದು. ಯಾಕಂದರೆ ವೃದ್ಧರಿಗೆ ಮತ್ತು ಚಿಕ್ಕ ಮಕ್ಕಳಿಗೆ ಏನಿದೆ ಅವ್ರಿಗೆ ಫ್ರೀ ಅಂತಲೇ ಕೊಟ್ಟಿದ್ದಾರೆ. ನೋಡ್ಬೋದು, ಚಿಕ್ಕ ಮಕ್ಕಳು ಅಂದರೆ ಇವರು ಅಂಗವಿಕಲರು ಇರ್ತಾರೆ, ಅವ್ರಿಗೆ ಮತ್ತು ವೃದ್ಧರಿಗೆ 70 ವರ್ಷ ಆದವ್ರಿಗೆ ಫ್ರೀಯಾಗಿ ಪಾನಿಪುರಿ, ಬೇಲ್ಪುರಿ ಅದೇನಿದೆ ನೋಡ್ಬೋದು, ಮಸಾಲೆ ಪುರಿ, ಪಾನಿಪುರಿ, ಆಲೂ ಪುರಿ, ದಹಿ ಪುರಿ, ಅದೇ ರೀತಿ ಟೊಮೆಟೊ ಸ್ಲೈಸು. ಇದು ಬಂದ್ಬಿಟ್ಟು 70 ವರ್ಷ ಮೇಲ್ಪಟ್ಟವ್ರಿಗೆ, ಅದೇ ರೀತಿ ಅಂಗವಿಕಲರಿಗೆ, ವಿಕಲಚೇತನರಿಗೆ ಫ್ರೀಯಾಗಿ ಕೊಟ್ಟಿದ್ದಾರೆ. ಶಾಲಾ ಮಕ್ಕಳಿಗೆ ಏನಿದೆ 15 ರೂಪಾಯಿಗೆ ಪಾನಿಪುರಿ ಕೊಡ್ತಾಯಿದ್ದಾರೆ. ಯಾಕಪ್ಪ ಅಂಥೇಳಿ ನಿಮಗೆ ಹೇಳ್ತೀನಿ. ಏನಂದರೆ ಅಂಕಲ್ ಬಂದ್ಬಿಟ್ಟು ಈ ಪಾನಿಪುರಿ ಅಂಗಡಿಯಿಂದನೇ 3 ಜನರನ್ನು ಇಂಜಿನಿಯರ್ ಓದಿಸಿ ಮಕ್ಕಳನ್ನು ಫಾರಿನ್ ಕಳಿಸಿದಾರಂತೆ. ಬನ್ನಿ ಅವ್ರ ಕತೆ ಕೇಳೋಣ, ಅದ್ರ ಜೊತೆಗೆ ಟೇಸ್ಟ್ ಹೇಗಿದೆ ನೋಡೋಣ. ಅದೇ ರೀತಿ ಒಂದು ಒಳ್ಳೆಯ ರೀತಿಯ ಏನಂತಾರದು, ಅದೇ ಇದು ನೋಡಿದ ತಕ್ಷಣ ಏನು ಅನಿಸುತ್ತೆ ಅಂದರೆ, ಏನಪ್ಪ ಈ ಥರ ಮಾಡ್ತಾಯಿದ್ದಾರೆ. ಔಟ್ಸೈಡ್ ಆದರೆ 35 ರೂಪಾಯಿ 40 ರೂಪಾಯಿ ಎಲ್ಲ ಪಾನಿಪುರಿಗೆ ಅದಕ್ಕೆ ಇದಕ್ಕೆ ತೊಗೊಳ್ತಾರೆ, ಬಟ್ ಕಡಿಮೆ ರೇಟು. ಅದೇ ರೀತಿ ಅವ್ರ ಜೀವನನ ತಿಳ್ಕೊಳ್ಳೋಣ ಯಾವ ರೀತಿ ಇದೆ ಅಂತ. ಬನ್ನಿ. ಇಷ್ಟೇನೋ ಸೂಪರ್ ಆಗಿದೆ, ಚೆನ್ನಾಗಿ ಕ್ವಾಲಿಟಿನೂ ಕೊಡ್ತಾರೆ. ಯಾಕೆಂದರೆ ಎಷ್ಟು ದಿನ ಬರ್ತಾರೆ? ಮುಂಚೆ ಬರ್ತಾಯಿದ್ರೆ ಸರ್ ನಾವು ಇಲ್ಲ, ಇದೇ ಗಾಡಿಯವ್ರ ಡ್ರೈವರ್ ನಾವು ಡೈಲಿ ತಿಂತಾ ಇರ್ತೀವಿ. ನಾವು ಈ ರೂಟಲ್ಲಿ ಬಂದಾಗ ತಿಂತಾನೆ ಇರ್ತಾರೆ. ಹೌದೌದು. ಪ್ರೈಸಸ್ ಎಲ್ಲ ಏನು ಬರೋಗಿಲ್ಲ? ಹಾಂ, ಇಷ್ಟು ಕಮ್ಮಿ ರೇಟ್ಗೆ ಬೇರೆ ಕಡೆ ಹೋದರೆ ನಿಮಗೆ 50 ರೂಪಾಯಿ 60 ರೂಪಾಯಿ ಹೇಳ್ತಾರೆ, ಬಟ್ ಇಲ್ಲಿ 30 ರೂಪಾಯಿ. ಸಣ್ಣ ಮಕ್ಳಿಗೆಲ್ಲ ಫ್ರೀ, ವಯಸ್ಸಾದವ್ರಿಗೆ ಫ್ರೀ. ಅದು ಕಾನ್ಸೆಪ್ಟ್ ಚೆನ್ನಾಗಿದೆ. ಹೌದೌದು. ಹಂಗಾಗಿ ನಾವು ಇಲ್ಲಿ ರೆಗ್ಯುಲರಾಗಿ ಬಂದು ತಿಂತಾ ಇರ್ತೀವಿ. ನಮಸ್ತೆ. ನಮಸ್ಕಾರ. ನಮ್ಮ ಹೆಸರು? ನನ್ನ ಹೆಸರು ನರಸಿಂಹಮೂರ್ತಿ ಅಂತ. ಓಕೆ, ಇದೇನಿದು, ಏನು ಕಾನ್ಸೆಪ್ಟ್? ಏನು 70 ವರ್ಷ ಮೇಲ್ಪಟ್ಟವ್ರಿಗೆ ಅಂಗವಿಕಲ ಫ್ರೀ ಅಂತ ಕೊಟ್ಟಿದ್ದಾರೆ, ಯಾಕೆ? ಅದು ಯಾರು ಬಡವ, ನಾನು ಒಂದು 10 ವರ್ಷ BIT ಇಂಜಿನಿಯರಿಂಗ್ ಕಾಲೇಜಲ್ಲಿ ಅಟೆಂಡರ್ ಆಗಿದ್ದೆ. ನಾನೇನು ಓದಿಲ್ಲ. 40 ವರ್ಷದಿಂದ ಪಾನಿಪುರಿ ಅಂಗಡಿ ಹಾಕ್ಕೊಂಡು 3 ಜನ ಮಕ್ಕಳು ಇಂಜಿನಿಯರ್ ಓದಿಸಿ, ಒಬ್ಬ ಮಗ ಸೊಸೆ ಕೆನಡಾದಲ್ಲವ್ರೆ, ಒಬ್ಬ ಮಗ ಸೊಸೆ ದುಬೈಲವ್ರೆ, ಮಗಳು ಲಂಡನ್ನಿಂದ ಬರ್ತಾ ಇರ್ತಾಳೆ, ಲಂಡನ್ಗೆ ಹೋಗ್ತಾಳೆ, ಇಲ್ಲೇ ಬರ್ತಾ ಇರ್ತಾಳೆ, ಇಲ್ಲೇ ಇದ್ದಾಳೆ. ಅಳಿಯನು ಲೆಕ್ಚರರು, ಮಗಳು ಸಾಫ್ಟ್ವೇರ್ ಇಂಜಿನಿಯರು. ನಾವು ಏನೂ ಓದಿಲ್ಲ. ನಾವು ಏನೂ ಇಲ್ಲದೆ ಓದಿದ್ರಿಂದ ಮಕ್ಕಳು ಇಂಜಿನಿಯರ್ ಓದಿಸಿದ್ರಿಂದ ನನ್ನ ದುಡ್ಡು ನಾನೇ ಮಾಡಿಕತ್ತೀನಿ. ನನಗೊಂದು 80,000 ಬಾಡಿಗೆ ಬರುತ್ತೆ. ನನ್ನ ದುಡ್ಡು ಮಾಡಿಕೊಂಡು ಏನು ತಿನ್ನೋರ್ಗೆ ಒಂದಷ್ಟು ಕೊಡೋಣ ಅಂತ 10 ಇಯರ್ಸಿಂದ 15ರಿಂದ ನಾನು ರಿಟೈರ್ಡ್ ಆಯಿತು. 15ರಲ್ಲಿ ಆಗಿನಿಂದ ನಾನು ಕೆಲವರಿಗೆ ವಯಸ್ಸಾದವ್ರಿಗೆ ಫ್ರೀ ಕೊಡ್ತೀನಿ, ಸ್ಕೂಲ್ ಮಕ್ಳಿಗೆ 15 ರೂಪಾಯಿ ಕೊಡ್ತೀನಿ, ರೆಗ್ಯುಲರಾಗೆ 30 ರೂಪಾಯಿನ ಕೊಡ್ತಾ ಇದ್ದೀನಿ. ಎಷ್ಟು ವರ್ಷದಿಂದ ಪಾನಿಪುರಿ ಹಾಕ್ತಾರೆ? ನಾನು 38 ವರ್ಷದಿಂದ ಪಾನಿಪುರಿ ಹಾಕ್ತೀನಿ. ಅಂದರೆ ಅಲ್ಲಿ ಕೆಲಸ ಮಾಡಿಕೊಂಡು ಅಲ್ಲಿ ಯಾವಾಗಲೂ ಫಸ್ಟ್ ಶಿಫ್ಟ್ 8 ಗಂಟೆಗೆ ಹೋಗ್ಬಿಟ್ಟು 12 ಗಂಟೆಗೆ 1 ಗಂಟೆಗೆಲ್ಲ ಬಂದುಬಿಡ್ತಿದೆ. 1 ಗಂಟೆ ಮೇಲೆ ಸ್ಟಾರ್ಟ್ ಮಾಡಿ ಎಲ್ಲ ಮಕ್ಕಳನ್ನೆಲ್ಲ ಓದಿಸಿ ಎಲ್ಲ ನಮ್ಮ ಮನೆಯವರೇ ಜಾಸ್ತಿ ವ್ಯವಹಾರ ತೊಗೊಂಡಿದ್ದು. ನಾನು 5 ಗಂಟೆಗೆ ವ್ಯಾಪಾರಕ್ಕೆ ಬಂದರೆ ರಾತ್ರಿ 10 ಗಂಟೆಗೆ ಹೋಗ್ತಿದ್ದೆ. ಎಲ್ಲ ಜವಾಬ್ದಾರಿಯಾರ ನಮ್ಮ ಮನೆಯವರೇ ಹೊತ್ಕೊಂಡು ಅವರು ಎಲ್ಲ ಮಕ್ಕಳನ್ನೆಲ್ಲ ಇಂಗ್ಲೀಷ್ ಮೀಡಿಯಮ್ಗೆ SSME ಸ್ಕೂಲ್ಗೆ ಹಾಕಿ ಎಲ್ಲ 3 ಜನನೂ ಅವ್ರದ್ದೇ ಎಲ್ಲ ಕ್ರೆಡಿಟು. ಅವರೇ ಚೆನ್ನಾಗಿ ಎಲ್ಲ ಮಕ್ಕಳಿಗೆಲ್ಲ ದಾರಿ ಮಾಡ್ಬೇಕಾದ್ರೆ ಅವರೇ. ನಮ್ಮದು ಏನು ದುಡ್ಡೆಲ್ಲ ಮನೆಗೆ ತಗೊಬಂದು ಕೊಡ್ತಿದ್ದೆ, ಅವರೆಲ್ಲ ಮಕ್ಕಳನ್ನೆಲ್ಲ ಪ್ರಿಪೇರ್ ಮಾಡ್ತಾರೆ ಅವರು. ಈಗ ಮಕ್ಕಳೇನು ಹೇಳಲ್ವಾ, ಇದನ್ನೆಲ್ಲ ಏನು ಬೇಡ, ಸುಮ್ಮನೆ ಬೇಡ ಅಂತಾರೆ. ನಾವು ಅವ್ರ ಹತ್ರ ಏನು ಕಾಸು ಇಸ್ಕೊಳ್ಳಲ್ಲ, ದುಬೈನಲ್ಲಿ ಇಸ್ಕೊಳ್ಳಲ್ಲ, ಕೆನಡಾದಲ್ಲಿ ಇಸ್ಕೊಳ್ಳಲ್ಲ, ಮಗಳ ಹತ್ರ ಇಸ್ಕೊಳ್ಳಲ್ಲ. ನನಗೊಂದು 80,000 ಬಾಡಿಗೆ ಬರುತ್ತೆ. ನಂದು ರಿಟೈರ್ಡ್ ಆದಾಗ ಒಂದು 20 ಲಕ್ಷ ಬಂತು. ದೇವೇಗೌಡ ಪಟ್ಟಣಕ್ಕೆ ಒಂದು ಮನೆ ತೊಗೊಂಡಿದ್ದೆ, ಅದೊಂದು 80 ಲಕ್ಷಕ್ಕೆ ಮಾರಿದೆ. ನಂದು ಟೋಟ್ಲು 1,05,00,000 ದುಡ್ಡಿತ್ತು. ಇಲ್ಲಿ 30 ಲಕ್ಷ ಸೈಟ್ ತೊಗೊಂಡು ಒಂದು 75 ಲಕ್ಷ ಹಾಕಿ ಕಟ್ಟಿದೆ. ಅವ್ರ ಹತ್ರ ನಾನೇನು ಇಸ್ಕೊಳ್ಳಲ್ಲ. ಇವಾಗ ನಿಮ್ಮ ಖುಷಿಗೆ ಮಾಡ್ತಾ ಇದ್ರೆ ಅದನ್ನ? ಖುಷಿಗಿಲ್ಲ, ತಿನ್ನೋರ್ಗೆ ಆಯ್ತಾ, ಸುಮ್ಮನೆ ಆರೋಗ್ಯನೂ ಚೆನ್ನಾಗಿರುತ್ತೆ. ಈಗಾಗಲೇ ನನಗೆ 71 ವರ್ಷ. ಏನೋ ತಿನ್ನೋರ್ಗೆ ಕೊಟ್ಟರೆ ನಾನು ಕೆಲಸ ಕಲ್ತಿದ್ದೇನೆ, ಕೆಲಸ ಬಿಡಬಾರ್ದು, ನನ್ನ ಇದಿರೋ ಗಂಟ ಅಂತ ಮಾಡ್ತಾಯಿದ್ದೀನಿ ಅಷ್ಟೇ. ಈಗ ದುಡ್ಡು ಎಷ್ಟಾದರೂ ಇನ್ನೂ ಬರಲಿ ಅಂತ ಇರ್ತಾರೆ. ನೀವು ಕಡಿಮೆ ಕೊಡ್ತಾ ಇದ್ದೀರಾ, ಫ್ರೀದಲ್ಲಿ ಕೊಡ್ತಾ ಇದ್ದೀರಾ, ಯಾಕೆ? ನನಗೂ ಲಾಭ ಸಿಗ್ತದೆ, ಏನು ತೊಂದರೆ ಏನಿಲ್ಲ. ಆರೋಗ್ಯನೂ ಚೆನ್ನಾಗಿರ್ತದೆ, ಇದು ಚೆನ್ನಾಗಿರ್ತದೆ. ನಾನು ಮಕ್ಳ ಹತ್ರ ಯಾರು ಮಕ್ಕಳು ಬೇಡ ಅಂತಾರೆ, ನಾವು ಇಲ್ಲ ನಮ್ಮ ಕೈ ನಡೆಯೋ ಗಂಟ ಮಾಡ್ತೀವಪ್ಪ ಅಂತ ಹೇಳ್ತೀವಿ. ಇಲ್ಲೂ ಮನೆಗೂ ಇಲ್ಲಿಗೆ ಬರೀ 100 ಅಡಿ ಡಿಫ್ರೆನ್ಸು. ನಾವು ನಾಗಮಂಗಲಿಂದ ಬಂದು ಇಲ್ಲಿ ಯಾರ್ದೋ ನಮ್ಮೂರು ನಾಗಮಂಗಲದ ಚೇಣ್ಯ ಯಾರ್ದೋ ಮನೆ ಅಡುಗೆ ಮಾಡ್ಕೊಂಡಿದ್ದೆ. ಅವ್ರು ನಾನು ಒಕ್ಕಲ್ ಸಂಘದಲ್ಲಿ ಅಟೆಂಡ್ರಿಗೆ ಕೆಲಸ ಕೊಡಿಸಿದ್ರು. ಅವ್ರ ಮನೆ 3 ವರ್ಷ ಅಡುಗೆ ಮಾಡ್ಕೊಂಡಿದ್ದೆ. ಅವರು ನನಗೆ ಕೆಂಪೇಗೌಡ ಇಂಜಿನಿಯರಿಂಗ್ ಕಾಲೇಜಲ್ಲಿ ಕೆಲಸ ಕೊಡಿಸಿ ಅಲ್ಲಿಂದ ನಾನು ಪ್ರಿಪೇರ್ ಆಗಿ 87ನಿಂದ ಪಾನಿಪುರಿ ಸ್ಟಾರ್ಟ್ ಮಾಡಿ ಇಷ್ಟು ಮಾಡಿದ್ದೀನಿ ಅಷ್ಟೇ. ಹೋಗಿದ್ರಾ ಮಕ್ಕಳ ಹತ್ರ ಎಲ್ಲರೂ ಊರಿಗೆ? ಕೆನಡಾಗೆ ಹೋಗಿದ್ದೆ. ಕೆನಡಾದಲ್ಲಿ 4 ತಿಂಗಳಿದ್ದೆ. ದುಬೈಗೆ 1 ವರ್ಷಕ್ಕೊಂದು ಸಾರಿ 15 ಸಾವಿರ ಹೋಗ್ತೀವಿ. ಕೆನಡಾಗೆ ಒಂದೇ ಸಾರಿ ಹೋಗಿರೋದು. ತಿರ್ಗಿ ಕರೆದಿದ್ದಾರೆ, ತಿರುಗಿ ಹೋಗಲ್ಲ. ಅಲ್ಲಿ ಹೋದರೆ 3 ತಿಂಗಳು 4 ತಿಂಗಳು 18,000 ಕಿಲೋಮೀಟ್ರ್ ಅಲ್ವಾ. ಅಲ್ಲಿ ಹೋದರೆ 3 ತಿಂಗಳು 4 ತಿಂಗಳು ಇರಬೇಕು. ದುಬೈ ಆದರೆ
ವರ್ಷಕ್ಕೊಂದು ಸರ್ ಹೋಗ್ತಾ ಇರ್ತೀವಿ, ಬರ್ತಾ ಇರ್ತೀವಿ. ಅಲ್ಲಿ ಒಂದು ವಾರ ಇರ್ತೀವಿ ದುಬೈಲಿ, ಇಲ್ಲಿ ಬಂದ್ಬಿಡ್ತೀವಿ ಅಷ್ಟೇ. ಓಕೆ, ಇಲ್ಲಿ ಏನೇನೆಲ್ಲ ಸಿಗುತ್ತೆ ನಿಮ್ಮ ಹತ್ರ? ಈ ಮಸಾಲೆ ಪುರಿ, ಪಾನಿಪುರಿ, ಆಲೂ ಪುರಿ, ಬೇಲ್ಪುರಿ ಇಷ್ಟೇ. ನಾನು 5 ಥರ ಐಟಮ್ಸ್ ಮಾಡೋದು. ಜಾಸ್ತಿ ದುಡ್ಡು ಮಾಡೋಂಥ ಅವಶ್ಯಕತೆ ಇಲ್ಲ, ರಿಸಿಕ್ ತೊಗೊಳಕೋಲ್ಲ. 9 ಗಂಟೆಗೆಲ್ಲ ಖಾಲಿ ಆಗುತ್ತೆ, 9 ಗಂಟೆಗೆಲ್ಲ ಮನೆಗೆ ಹೋಗ್ತೀನಿ. ಜಾಸ್ತಿ ಹೊತ್ತಿರಲ್ಲ, 10:30 11 ಗಂಟೆ ಇರಲ್ಲ. ದಿನ ಹಾಕ್ತೀರಾ? ಡೈಲಿ ಹಾಕ್ತೀವಿ. ನನಗೆ ಬೇಕಾದಾಗ ರಜಾ ಮಾಡಿಬಿಟ್ಟು ಒಂದೊಂದು ಸಾರಿ ಊರಿಗೆ ಪರ್ಗೆ ಹೋಗ್ತೀವಿ. ಇಂಥ ದಿವಸ ಅಂತ ಇಲ್ಲ. ಏನೇನು ರೇಟ್ ಇದೆ? ಎಲ್ಲ 30 ರೂಪಾಯಿ ಇದೆ. ಸ್ಕೂಲ್ ಮಕ್ಕಳಿಗೆಲ್ಲ 15 ರೂಪಾಯಿ. ವಯಸ್ಸಾದವರಿಗೆ ಫ್ರೀ, 70 ವರ್ಷದವ್ರಿಗೆ. ಬರ್ತಾ ಇರ್ತಾರೆ ವಯಸ್ಸಾದ್ರು? ವಯಸ್ಸಾದವರು 4 ಜನ ಬರ್ತಾರೆ. ಸ್ಕೂಲ್ ಮಕ್ಕಳು ಒಂದು 15 ಮಕ್ಕಳು ಬರ್ತಾರೆ. ವಯಸ್ಸಾದವ್ರು ಜಾಸ್ತಿ ಬರಲ್ಲ, ಒಂದು 4-5 ಜನ ಮಾತ್ರ ಬರ್ತಾರೆ. ಸ್ಕೂಲ್ ಮಕ್ಕಳು ಒಂದು 15 ಜನ ಬರ್ತಾರೆ. ಸ್ಕೂಲ್ ಮಕ್ಕಳಿಗೆಲ್ಲ 15 ರೂಪಾಯಿ 15 ಬರ್ತಾರೆ. ನೀವು ಪೇರೆಂಟ್ಸ್ ಅವ್ರು ಕರ್ಕೊಬಂದ್ರು ಅವ್ರ ಹತ್ರಲೂ 15 ರೂಪಾಯಿ ತೊಗೊಳ್ಳೋದು. ಅವ್ರ ಮಕ್ಕಳು ಕರ್ಕೊಬಂದು ಯಾವ ಏಜ್ ಒಳಗಿದ್ರೆ ಅವ್ರು 30 ರೂಪಾಯಿ ತೊಗೊಂಡ್ರೆ ಅವ್ರಿಗೆ 15 ರೂಪಾಯಿನೇ ತೊಗೊಳ್ಳೋದು. ಎಲ್ಲಿ ಬರುತ್ತೆ ಅಡ್ರೆಸ್ಸು? ಇದರ ಅಡ್ರೆಸ್ಸು 27ನೇ ಕ್ರಾಸು, ಪೂರ್ಣಪ್ರಜ್ವಲೆ ಬಿಟ್ಟು ಕೆಂಗೇರಿ ನಿಯರು. ಹಂಗೆ ಒಂದು ಪಾನಿಪುರಿ ಹಾಕ್ತೀನಿ. ಹೇಗೆ ಸರ್ ಮಸಾಲೆ ಎಲ್ಲ ಯಾವಾಗಿಂದ ರೆಡಿ ಮಾಡ್ಕೊತಾರೆ? ಬೆಳಿಗ್ಗೆ ಬೇಗ ಇಲ್ಲ, ಬೆಳಿಗ್ಗೆ ಏನಿಲ್ಲ, ಪೂರಿ ಎಲ್ಲ ರೆಡಿಮೇಡ್ ಬರ್ತದೆ. ಮಧ್ಯಾಹ್ನ 1 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ 4:15 ಮುಗಿತದೆ. 4:15 ಮೇಲೆ ಇಲ್ಲಿ ಬಂದು 9 ಗಂಟೆ ಮಾತ್ರ ಇರ್ತೀನಿ, ಜಾಸ್ತಿ ಹೊತ್ತಿರಲ್ಲ. ಓಕೆ, ಮನೇಲಿ ನೀವೇ ಇರ್ತೀರಾ? ಏನು ತೊಂದರೆ ಆಗಲ್ವಾ ಎಲ್ಲ ರೆಡಿ ಮಾಡ್ಕೊಳ್ಳೋಕ್ಕೆ? ಏನು ತೊಂದರೆ ಆಗಲ್ಲ, ನಮಗೆಲ್ಲ ಅನುಭವ ಇದೆಯಲ್ಲ. ಟೈಮಿಂಗ್ ಎಲ್ಲ ಕರೆಕ್ಟಾಗಿ ಯಾವ ಏನು ಮಾಡ್ಕೋಬೇಕು. ನಮ್ಮ ಮನೆಯವರು ಸ್ವಲ್ಪ ಹೆಲ್ಪ್ ಮಾಡ್ತಾರೆ. ಒಂದೊಂದು ಸಾರಿ ರೆಸ್ಟ್ ತೊಗೊಳ್ತೀವಿ, ಆಗ ಮನೆಯವರು ಸ್ವಲ್ಪ ಸಹಾಯ ಮಾಡ್ತಾರೆ ನಮಗೆಲ್ಲ. ಬಂದವರೆಲ್ಲ ಏನು ಹೇಳ್ತಾರೆ ಕಸ್ಟಮರ್ಸು? ಎಲ್ಲ ಚೆನ್ನಾಗಿದೆ ಅಂತಾರೆ, ಎಲ್ಲ ಚೆನ್ನಾಗಿದೆ ಅಂತಾರೆ. ಏನು ದುಡ್ಡು ಬೇಕು, ಸುಮ್ಮನೆ ಆರೋಗ್ಯನೂ ಚೆನ್ನಾಗಿದೆ. ಬರೀ ಹೆಂಗೆ ಫ್ರೀನೂ ಕೊಡೋಕೆ. ನಾನು ಮಕ್ಕಳಿಗೆಲ್ಲ ಫಸ್ಟು 10 ರೂಪಾಯಿ ಕೊಡ್ತಾಯಿದ್ದೆ. ಆಮೇಲೆ ಹುಡುಗರೆಲ್ಲ ಜಾಸ್ತಿ ಇದು ಮಾಡಿಬಿಟ್ರು. ಪಾನಿಪುರಿ ಮಸಾಲೆ ಪುರಿ ಒಂದೇ ಕೊಡೋದು. ಅವರು ಅದು ಆಲೂ ಪುರಿ ಕೇಳಿದ್ರೆ ಅದು ಕೊಡಿದ್ರೆ ನಮ್ಗೆ ತೊಂದರೆ ಆಗುತ್ತೆ, ಬೇರೆಯವ್ರಿಗೆ ಕೊಡೋಕ್ಕೆ ತೊಂದರೆ ಆಗುತ್ತಲ್ಲ. ಬೇಕಂತ ಯಾರೇ ಪೇರೆಂಟ್ಸ್ ಕರ್ಕೊಂಬಂದ್ರು ಅವ್ರಿಗೂ ನಾನು ಅವ್ರ ಮಕ್ಳು ಕರ್ಕೊಂಬಂದ್ರೆ ಅವ್ರಿಗೆ 15 ತೊಗೊಳ್ಳೋದು. ಸ್ಕೂಲ್ ಮಕ್ಕಳು ಜಾಸ್ತಿ ಬರ್ತಾರೆ, ವಯಸ್ಸಾದವರೇನು ಅಷ್ಟು ಬರೋಲ್ಲ. ಆದರೂ ವಯಸ್ಸಾದವ್ರು ಕೆಲವರು KBಲಿ ಅವರು ಇರೋರು, ಇಲ್ಲಪ್ಪ ಒಂದು 15 ರೂಪಾಯಿನಾದ್ರು ತೊಗೋಬೇಕಪ್ಪ ನೀನು, ನಾವು ಹಂಗೆ ತಿನ್ನಲ್ಲ ಅಂತ ಕೆಲವರು ಕೊಡೋರು ಇದ್ದಾರೆ. 15 ರೂಪಾಯಿ ಅರ್ಧ ತಗೋಬೋಗಲಿ ಅಂತ ಹೇಳ್ತಾರೆ. ಈಗ ಅಂಕಲ್ ಹತ್ರ ತುಂಬಾ ಚೆನ್ನಾಗಿದೆ, ಅಂದ್ರೆ ಸ್ಮೆಲ್ ಮಾತ್ರ ಸಖತ್ತಾಗಿದೆ. ತುಂಬಾ ಚೆನ್ನಾಗಿದೆ. ಮಸಾಲೆ ಟೇಸ್ಟ್ ಆಗಿದೆ. ಏನಂದ್ರೆ ದಿನ ತಗೊಳ್ಳಿ ನೀವು 30 ರೂಪಾಯಿ ಜೊತೆಗೆ ಅಂಗಬೇಕಂದ್ರೆ ಮತ್ತೆ ವಯಸ್ಸಾದವ್ರಿಗೆ 70 ಮೇಲಾದವ್ರಿಗೆ 15 ರೂಪಾಯಿ ಫ್ರೀ, ಮತ್ತೆ ಸ್ಕೂಲ್ವರೆಗೆ 15 ರೂಪಾಯಿ.